ಓಕೆ ಗೈಸ್, ಲಿಖಿತ್ ಕುಮಾರಸ್ವಾಮಿ ಗೈಸ್ ನಮ್ಮ ಊರಿಗೆ ಬಂದಿರೋ ಯಾವ ಊರು ಅಂದ್ರೆ ದೇವಗಡ ಗೈಸ್, ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್ ಸಿ ಎ ಅವರು ಒಬ್ಳಿಗೆ ಬಂದಿರು. ಯಾಕಪ್ಪ ಬಂದಿದ್ರು ಅಂದ್ರೆ ಗೈಸ್, ಅವ್ರ ಅಭಿಮಾನಿ ಒಬ್ರು ಸೂಸೈಡ್ ಮಾಡ್ಕೊಂಡಿದ್ರು, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಬಟ್ ಅದಕ್ಕೋಸ್ಕರ ಅವ್ರು ಒಂದು ಡೈಲಾಗ್ ಕೇಳಿದ್ರು, ಅವ್ರ ಅಭಿಮಾನಿ ಕೆಳಗಡೆ ಹಾಕಿರ್ತೀವಿ, ಇದು ನಮ್ಮೂರವ್ರೆ. ಬಟ್ ಅವ್ರ ಡೈಲಾಗ್ನ ಕೇಳಿಸ್ಕೊಟ್ರು. ಅವ್ರು ಏನಂತ ಹೇಳಿದ್ರು ಗೊತ್ತಾ, ಮುಖ್ಯಮಂತ್ರಿ ಅಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಂಟ ನಾವು ಚಪ್ಪಲಿ ಮಾಡಲ್ಲ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಬಟ್ ಅವಾಗಲೇ ಎಲೆಕ್ಷನ್ ಟೈಮಲ್ಲಿ ಅವ್ರು ಜೆ ಡಿ ಎಸ್ ಅಪ್ಪಟ ಅಭಿಮಾನಿ, ಅಂದರೆ ಜೆ ಡಿ ಎಸ್ ಕುಮಾರಸ್ವಾಮಿ ಅಂದರೆ ಜೆ ಡಿ ಎಸ್ ಅಂದರೆ ಪಕ್ಷಕ್ಕೋಸ್ಕರ ಇದು ಮಾಡಿದ್ರು. ಬಟ್ ಚಪ್ಪಲಿ ಹಾಕೊಂಡು ಮುಡ್ಡಾಡ್ತಿರ್ಲಿಲ್ಲ ನನ್ನ ಕಣ್ಮಟ್ಟಿಗೆ ಅಸ್ತಿಂತವಿಂದ. ಓಕೆ, ಆ ವಿಡಿಯೋ ಕೆಳಗಡೆ ನೋಡ್ತಾ ಕೆಳಗಡೆ ನೋಡಿ. ಓಕೆ ಗೈಸ್, ಆ ವಿಡಿಯೋ ನೋಡಿದ್ರಲ್ಲ ಗೈಸ್, ಈ ಥರ ಹೇಳಿದ್ರು. ಬಟ್ ಅವರು ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಬಂದು ಓಕೆ ಅವ್ರು ಒಂದು ಸಮಾಧಾನ ಅಂತ ಹೇಳ್ಬಿಟ್ಟು ಫ್ಯಾಮಿಲಿಗೆ ಏನು ಹೆಲ್ಪ್ ಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರೆ ಗೈಸ್. ಅಷ್ಟೇ ಗೈಸ್, ಪಕ್ಷ ಯಾವುದಾದ್ರು ಇದನ್ನ ಗೈಸ್ ನಮಗೆ ಒಳ್ಳೇದಾಗಬೇಕು. ಓಕೆ, ಈಗ ಅವರು ಅವತ್ತು ಹೇಳಿದ ವಿಡಿಯೋ ಪಕ್ಷದಂಗೆ ಅವ್ರ ಬಗ್ಗೆ ಏನು ರೆಸ್ಪೆಕ್ಟ್ ಮಡಿಕೊಂಡು ಆ ರೆಸ್ಪೆಕ್ಟ್ನ ಇವ್ರು ಉಳಿಸ್ಕೊಂಡ್ರು. ಅಭಿಮಾನಿಯಾಗಿ ಅವ್ರು ಏನು ರೆಸ್ಪೆಕ್ಟ್ ಮಡಿಕೊಂಡಿದ್ರು, ಅಭಿಮಾನಿಯಾಗಿ ಅವರ ಕಾರ್ಯಕರ್ತರು ಅವರು ಫ್ಯಾನ್ಸ್ ಆಗಿ ಹೆಂಗೆ ಉಳಿಸ್ಕೊಂಡ್ರು ಅಂದರೆ ಇದೇ ಕಾರಣ ಗೈಸ್. ಅವ್ರ ಮನೆಗೆ ಬಂದು ಗುತ್ತಿ ಮಾತಾಡಿ ಅವ್ರ ಊರಿಗೆ ನಮ್ಮೂರಿಗೆ ಬಂದು ಗೈಸ್ ಎಲ್ಲ ಮಾತಾಡ್ಬಿಟ್ಟು ಹೋದ್ರು. ಓಕೆ ಗೈಸ್, ನಮ್ಗೇನು ಗೈಸ್, ನಾವು ಜೆ ಡಿ ಎಸ್ ಕಾರ್ಯಕರ್ತ. ಓಕೆ, ಜೆ ಡಿ ಎಸ್ ನಾವು ಅಭಿಮಾನಿನೇ. ಜೆ ಡಿ ಎಸ್ ಅಂದರೆ ನಮಗೂ ಇಷ್ಟ. ಕುಮಾರಸ್ವಾಮಿ ಲಿಕ್ಕಿಲ್ಲ ಅಂದರೆ ನಮ್ಮ ಮದ್ದೂರು ತಾಲೂಕೆಲ್ಲ ಅವ್ರದ್ದೊಂದು ಕ್ರೇಜ್ ಇತ್ತು. ಓಕೆ, ಬುಟ್ಟಾಕಿ ಗೈಸ್. ಬಟ್ ಅದಕ್ಕೆ ಹೇಳ್ತಾರೆ ಗೈಸ್, ಯಾರಾದ್ರೂ ಗೈಸ್ ಯಾವ ಪಕ್ಷ ಅಂತ ಗೊತ್ತಿರೋ ನಮಗೆ ಒಳ್ಳೇದಾಗಬೇಕಷ್ಟೇ ಗೈಸ್, ಜನಕ್ಕೆ ಒಳ್ಳೇದಾಗಬೇಕಷ್ಟೇ ಗೈಸ್. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರ್ಕೊಡ್ತೀನಿ. ಅವ್ರು ಬಂದಿದ್ರು ಗೈಸ್ ಇವತ್ತು ಅಂತ. ವಿಡಿಯೋ ನಮ್ಗೆ ವಿಡಿಯೋ ಅಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್.